Hello, my dear friends and masters. Welcome to Diksha Spiritual World 21 Days Meditation Challenge. ಸೆಕೆಂಡ್ ಡೇನಲ್ಲಿದ್ದೀವಿ ನಾವಿವಾಗ. ಸೊ ನಿನ್ನೆ ಒಂದಷ್ಟು ಜನ ನನ್ನ ಜೊತೆ ಮೆಡಿಟೇಷನ್ನ ಮಾಡಿದ್ದೀರಾ, ಮತ್ತೆ ಹೇಗೆ ಮೆಡಿಟೇಷನ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಸೊ ಇವತ್ತು ಇನ್ನೊಂದಷ್ಟು ಮೆಡಿಟೇಷನ್ನ ಇಂಪಾರ್ಟೆನ್ಸು, ಮತ್ತೆ ನಮಗೆ ಏನಕ್ಕೆ ಮೆಡಿಟೇಷನ್ ಬೇಕು, ನಮ್ಮ ಲೈಫಲ್ಲಿ ಏನಕ್ಕೆ ಮೆಡಿಟೇಷನ್ ಬೇಕು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಮೆಡಿಟೇಷನ್ ಅಲ್ಲಿ 105 ತರಹದ ಮೆಡಿಟೇಷನ್ಗಳಿದೆ. ಓಕೆ, ಎಷ್ಟು ತರ ಇದೆ? 105 ತರ ಮೆಡಿಟೇಷನ್ ಇದೆ. ಬಟ್ ನಾನು ಎಲ್ಲರಿಗೂ ಹೇಳ್ಕೊಡ್ತಿದ್ದೀನಲ್ವಾ, ಇದು ಬಂದು ಆನಾಪಾನಸತಿ ಮೆಡಿಟೇಷನ್ ಅಂತ. ಇದನ್ನ ಬುದ್ಧ ಭಗವಾನರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬುದ್ಧನ್ಗೆ ಎನ್ಲೈಟ್ಮೆಂಟ್ ಆಯ್ತು ಅಂತ ಹೇಳ್ತೀವಿ ಅಲ್ವಾ. ಹೇಗೆ ಎನ್ಲೈಟ್ಮೆಂಟ್ ಆಯ್ತು ಬುದ್ಧನಿಗೆ? ಅವರು ಬೋಧಿ ವೃಕ್ಷದ ಕೆಳಗಡೆ ಕೂತಿದ್ರು. ಅವರು ಅವರ ಉಸಿರಾಟದ ಕಡೆ, ಅವರು ಎಲ್ಲಾ ತರಹದ ಆ ಮನಸ್ಸಿನ ಆನಂದಕ್ಕೋಸ್ಕರ ಎಲ್ಲಾ ತರಹದ ಧ್ಯಾನಗಳನ್ನು ಟ್ರೈ ಮಾಡಿದ್ರು. ಬಟ್ ಆ ಎಲ್ಲಾ ಧ್ಯಾನಗಳನ್ನ ಟ್ರೈ ಮಾಡಿದ್ಮೇಲೆ ಅವರು ಅವರ ಉಸಿರಾಟವನ್ನ ಗಮನಿಸ್ತಾರೆ. ಅವರ ಉಸಿರಾಟವನ್ನ ಗಮನಿಸಿದಾಗ ಅವರಿಗೆ ಎನ್ಲೈಟ್ಮೆಂಟ್ ಆಗತ್ತೆ. ಸೊ ಉಸಿರಾಟವನ್ನ ಗಮನಿಸಿದ್ರೆ ನಾವು ಶೂನ್ಯ ಸ್ಥಿತಿ ತಲುಪಬಹುದು, ಆನಂದದಾಯಕವಾಗಿರ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಆ ಮೆಡಿಟೇಷನ್ನ ಅವ್ರು ನಮ್ಗೆ ಹೇಳ್ಕೊಟ್ರು. ಇವಾಗ ನಮ್ಗೆ ಹೇಳಿ, ಯಾರಾದ್ರೂ ಧ್ಯಾನ ಏನಕ್ಕೆ ಬೇಕು, ಯಾಕೆ ನಾವು ಧ್ಯಾನ ಮಾಡ್ಬೇಕು, ಅದರಿಂದ ಏನ್ ಯೂಸ್ ಆಗತ್ತೆ, ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್. ನನ್ನ ಹೆಸರು ಮಾಲಾಂಜಲಿ ಅಂತ ಮ್ಯಾಮ್. ಓಕೆ. ಧ್ಯಾನ ನಮ್ಮ ಮನಸ್ಸಿನ ಆರೋಗ್ಯಕ್ಕೋಸ್ಕರ ಹೌದು ಬೇಕಾಗುತ್ತೆ ಮೇಡಮ್. ಹೌದು. ಅದರ ಬೆನಿಫಿಟ್ಸ್ ಏನಂದ್ರೆ, ನಾವು ಈ ಒಂದು ಹೊರಗಿನ ಜಗತ್ತು ಮತ್ತೆ ಒಳಗಿನ ಜಗತ್ತು ಎರಡನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಧ್ಯಾನ ತುಂಬಾ ಹೆಲ್ಪ್ ಆಗುತ್ತೆ. ಎಸ್, ವೆರಿ ಗುಡ್. ಓಕೆ, ಮತ್ತೆ ಇನ್ನ ಯಾರಾದ್ರೂ ಹೇಳ್ತೀರಾ? ನೈಸ್ ಮ್ಯಾಮ್. ಮೆಸೇಜ್ ಮಾಡಿದ್ದಾರೆ ಮೈಂಡ್ ರಿಲೀಫ್ ಮ್ಯಾಮ್ ಅಂತ. ಲೀಲಾ ಮ್ಯಾಮ್, ಎಸ್, ಮೈಂಡ್ ರಿಲೀಫ್ ಸಿಗತ್ತೆ. ಆಮೇಲೆ ಅಷ್ಟೇನಾ? ಮೆಡಿಟೇಷನ್ ಇಂದ ನಾವು ಆನಂದದಾಯಕ ಸ್ಥಿತಿಯನ್ನ ತಲುಪಬಹುದು. ನಮ್ಮ ಮನಸ್ಸು ಶೂನ್ಯವಾಗತ್ತೆ. ಈಗ ಪ್ರಾಣಿಗಳು, ನಾವೆಲ್ಲರೂ ಕೂಡ ಕಾಯಿಲೆಗಳಿಂದ ಅದರಿಂದ ಇದರಿಂದ ನರಳ್ತಾ ಇದೀವಿ ಅಲ್ವಾ. ಪ್ರಾಣಿಗಳು ಯಾಕೆ ಯಾವ ಕಾಯಿಲೆಯಿಂದನೂ ನರಳ್ತಿಲ್ಲ? ಯಾರಾದ್ರೂ ಹೇಳ್ತೀರಾ? ಪ್ರಾಣಿಗಳು ಯಾಕೆ ಯಾವ ಕಾಯಿಲೆಗಳು ಇಲ್ಲ ಪ್ರಾಣಿಗಳಿಗೆ? ಎಸ್ ಮಾಸ್ಟರ್ಸ್, ಬೇಗ ಬೇಗ ಆನ್ಸರ್ ಮಾಡಿ, ಯಾಕಂದ್ರೆ ಮೆಡಿಟೇಷನ್ ಮಾಡಿಸ್ಬೇಕಲ್ಲ. ಅವ್ರಿಗೆ ಒತ್ತಡ ಇರಲ್ವಲ್ಲ ಆ ಪ್ರಾಣಿಗಳಿಗೆ, ಅದಕ್ಕೆ. ವೆರಿ ಗುಡ್. ಯಾವುದೇ ಒತ್ತಡ ಇರಲ್ಲ. ಆಮೇಲೆ ಯಾವುದೇ ರೀತಿ ಆಲೋಚನೆ ಇರಲ್ಲ, ಚಿಂತೆ ಇರಲ್ಲ. ಆ ವೆರಿ ಕ್ಷಣ ಗುಡ್. ಏನೋ ಎಂಜಾಯ್ ಮಾಡ್ತವೆ. ಎಸ್, ವೆರಿ ಗುಡ್. ಪ್ರಾಣಿಗಳು ನಮ್ ತರ ಯೋಚನೆ ಮಾಡಲ್ಲ. ನಾವೇನ್ ಮಾಡ್ತೀವಿ, ಏನಾದ್ರೂ ಒಂದು ತಲೆಗ್ ಬಂತು ಅಂದ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಸಾಲ ಎಲ್ಲ ಹಾಕಿ ತಲೆ ಕೆಡಿಸ್ಕೊಂಡು ಪ್ರಪಂಚನೇ ಪ್ರಳಯ ಆಗೋಯ್ತು ಅನ್ನೋ ತರ ಆಡ್ತೀವಿ ಅಲ್ವಾ. ಆದ್ರೆ ಪ್ರಾಣಿಗಳು ಏನನ್ನೂ ಯೋಚನೆ ಮಾಡಲ್ಲ. ಹಾಗೆ ನಾವು ಏನನ್ನು ಯೋಚನೆ ಮಾಡದೇ ಇರೋ ಸ್ಥಿತಿಯನ್ನ ಯಾವಾಗ ತಲುಪಬಹುದು ಅಂದ್ರೆ, ನಾವ್ ಯಾವಾಗ ಮೆಡಿಟೇಷನ್ ಮಾಡ್ತೀವಿ ಆಗ ಮಾತ್ರ ನಾವು ಯೋಚನೆ ಇಲ್ಲದ ಸ್ಥಿತಿಗೆ ತಲುಪಬಹುದು. ಸೊ ಈಗ ನಾನು ಮೆಡಿಟೇಷನ್ ಯಾಕೆ ಮಾಡ್ಬೇಕು ಅಂತ ಹೇಳ್ದೆ, ಹೇಗೆ ಮಾಡ್ಬೇಕು ಅಂತ ನಾನು ಮೆಡಿಟೇಷನ್ ಕೂರಿಸಿದಾಗ ಹೇಳ್ತೀನಿ. ಮೆಡಿಟೇಷನ್ ಮಾಡೋದ್ರಿಂದ ಏನೇನೆಲ್ಲ ನಮ್ಗೆ ಬೆನಿಫಿಟ್ಸ್ ಅಂತ ನೋಡೋಣ ಇವಾಗ. ಧ್ಯಾನ ಮಾಡೋದು ಮನಸ್ಸಿನ ಶಾಂತಿಗೆ. ಕೆಲವರು ಬರೀ ವಯಸ್ಸಾಗಿರೋರಿಗೆ ಮಾತ್ರ ಧ್ಯಾನ ಅಂತ ಹೇಳ್ತಾರೆ ಅಲ್ವಾ. ಇಲ್ಲ, ಮೆಡಿಟೇಷನ್ನು ಬರೀ ವಯಸ್ಸಾಗಿರೋರಿಗೆ ಮಾತ್ರ ಅಲ್ಲ, 5 ವರ್ಷದ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಮೆಡಿಟೇಷನ್ನ ಮಾಡಬೇಕು. ಸೊ ನೀವು ಅಷ್ಟೇ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಈಗ ಈಗಿನ ಜನ್ರೇಷನ್ ನೋಡ್ಬೋದು, ಬರೀ ಸ್ಟ್ರೆಸ್ಸಿಂದ ಆ ಕಾಯಿಲೆ ಈ ಕಾಯಿಲೆ ಅಲ್ವಾ. ಯಾವ್ದಾದ್ರು ಒಂದು ಕಾಯಿಲೆ ಬಂತು, ಟ್ಯಾಬ್ಲೆಟ್ ತಗೊಳ್ಳೋದು. ಯಾವ್ದಾದ್ರು ಒಂದು ತಲೆನೋವು ಬಂತು, ಟ್ಯಾಬ್ಲೆಟ್ ತಗೊಳ್ಳೋದು. ಟ್ಯಾಬ್ಲೆಟ್ ತಗೊಂಡು ತಗೊಂಡು ಏನಾಗ್ತಿದೀವಿ ನಾವು,
ದಿನ ದಿನ ಸಾವಿಗೆ ಹತ್ರ ಆಗ್ತಾ ಇದೀವಿ. ಸೊ ಟ್ಯಾಬ್ಲೆಟ್ನ ಬಿಟ್ಟು ಬದುಕೋದು ಹೇಗೆ? ನೋ ಮೆಡಿಸಿನ್, ಸ್ಟಾರ್ಟ್ ಮೆಡಿಟೇಷನ್. ಓಕೆ, ಎಲ್ಲರಿಗೂ ಹೇಳಿ, ಮೆಡಿಟೇಷನ್ನ ನೀವು ಕೂಡ ಸ್ಪ್ರೆಡ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಮೆಡಿಟೇಷನ್ ಮಾಡಿ ಅಂತ. ಮೆಡಿಟೇಷನ್ ಮಾಡೋದು ಎಷ್ಟೊತ್ತು ಮೆಡಿಟೇಷನ್ ಮಾಡಬೇಕು ಅಂದ್ರೆ, ನಮ್ಮ ವಯಸ್ಸು ಎಷ್ಟಿರತ್ತೆ ಅಷ್ಟೊತ್ತು ಕುತ್ಕೊಂಡು ನಾವು ಮೆಡಿಟೇಷನ್ನ ಮಾಡಬೇಕಾಗತ್ತೆ. ಓಕೆ, ಮತ್ತೆ ಯಾವಾಗ ನಾವು ಫ್ರೀ ಇರ್ತೀವಿ ಅವಾಗ ಒಂದು ಕ್ವೈಟ್ ಪ್ಲೇಸ್ನ ಆರಿಸ್ಕೊಂಡು ಪ್ರಶಾಂತತೆಯಿಂದ ನಿಮ್ಮ ದೇಹವನ್ನ ಫ್ರೀ ಬಿಟ್ಟು ನಿಮ್ಮ ಮನಸ್ಸನ್ನ ಶೂನ್ಯವಾಗೋ ತನಕ. ಈಗ ಮೆಡಿಟೇಷನ್ ಮಾಡಕ್ ಕುತ್ಕೊಂಡ್ರೆ ಸಾಕು, ತಲೆನಲ್ಲಿ ಏನೇನೋ ಯೋಚನೆಗಳು ಬರುತ್ತೆ ಅಲ್ವಾ. ನಾನೇನ್ ಅದನ್ನೇನ್ ಮಾಡ್ಲಿ, ಇದನ್ನೇನ್ ಮಾಡ್ಲಿ, ಆತರ ಎಲ್ಲ ನೂರಾರು ಯೋಚನೆಗಳು ಬರುತ್ತೆ ಅಲ್ವಾ. ಸೊ ಆ ಯೋಚನೆಗಳು ಬಂದ್ರೆ ಬರ್ಲಿ, ನಾವು ಯೋಚನೆಗಳ ಹಿಂದೆ ಹೋಗ್ದಿರಾ ನಮ್ಮ ಉಸಿರಾಟನ ಗಮನಿಸ್ತಾ ಹೋಗ್ಬೇಕು. ಅವಾಗ ಯೋಚನೆಗಳಿಲ್ಲದೆ ಮನಸ್ಸು ಶೂನ್ಯ ಸ್ಥಿತಿ ತಲುಪುತ್ತೆ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗತ್ತೆ. ಎಷ್ಟು ಜನ ಇಲ್ಲಿ ಹೊಸಬ್ರಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಥಮ್ಸ್ ಅಪ್ ಮಾಡಿ. ಮೆಡಿಟೇಷನ್ ಇವಾಗ ಕಲಿಯಕ್ ಬಂದಿರೋರು ಯಾರ್ಯಾರಿದ್ದೀರಾ? ಓಕೆ, ಮಾಲಾಂಜಲಿ ಮ್ಯಾಮ್. ಆಮೇಲೆ ನಂಗೆ ಖುಷಿ ಆಗ್ತಿದೆ ಹೊಸಬ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ತಿದ್ದೀನಿ ಅಂತ. ಲೀಲಾ ಮ್ಯಾಮ್, ವೆರಿ ಗುಡ್. ಮತ್ತೆ ಓಕೆ, ರಾಜೇಶ್ವರಿ ಮ್ಯಾಮ್, ಓ ಸೂಪರ್, ನೈಸ್. ಸುಮಾ ಮೇಡಮು ಮೊದಲಾ? ಓಕೆ, ವೆರಿ ಗುಡ್. ಓಕೆ, ಐ ಆಮ್ ವೆರಿ ಹ್ಯಾಪಿ ಹೊಸಬ್ರಿಗೆ ನಾನು ಮೆಡಿಟೇಷನ್ ಹೇಳ್ಕೊಡ್ತಿದ್ದೀನಿ ಅಂತ. ಶಶಿಕಲಾ ಮ್ಯಾಮ್ ಕೂಡ ಹಾಯ್ ಹೇಳ್ತಿದ್ದೀರಾ? ಎಸ್ ಹೇಳ್ತಿದ್ದೀರಾ? ಓಕೆ ಮ್ಯಾಮ್, ನೈಸ್ ನೈಸ್. ಓಕೆ, ಗ್ರೂಪಿಗೆ ತುಂಬಾ ಜನ ಹೊಸಬ್ಳು, ಆದ್ರೆ ಹೊಸ. ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸೂಪರ್ ಮ್ಯಾಮ್. ನೀವ್ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಮ್ಯಾಮ್? ಶೈಲಜಾ ಮ್ಯಾಮ್? ಈಗ ಒಂದು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಪಿರಮಿಡ್ ಮೆಡಿಟೇಷನ್ ಗ್ರೂಪಿಗೆ ಸೇರ್ಕೊಂಡಿದ್ದೀನಿ. ಹೌದಾ? ಪಿರಮಿಡ್ ಕಾಲ್ ಸರ್ವಿಸ್, ಮೈತ್ರಿ ಧ್ಯಾನದಲ್ಲೆಲ್ಲ ಇದ್ದೀನಿ. ಓಕೆ, ಸೂಪರ್. ಅವಾಗಿಂದ ಮಾಡ್ತಾ ಇದ್ದೀನಿ. ನೈಸ್ ಮ್ಯಾಮ್. ಈ ಗ್ರೂಪಿಗೆ ಇವತ್ತು ಹೊಸಬ್ಳು. ಓಕೆ ಓಕೆ ಮ್ಯಾಮ್, ಆಯ್ತು. ನೈಸ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದ್ದಾರೆ ನಮ್ ಜೊತೆ ಮೆಡಿಟೇಷನ್ ಮಾಡಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನೇನ್ ಹೇಳ್ತಿದ್ದೆ, ಊಟ. ಓಕೆ, ಮೆಡಿಟೇಷನ್ನ ಯೂಸ್ ಅಂದ್ರೆ ಇಂಪಾರ್ಟೆನ್ಸ್ ನ ಹೇಳ್ತಿದ್ದೆ ಅಲ್ವಾ. ಮತ್ತೆ ಮೆಡಿಟೇಷನ್ ನಾವು ಊಟ ಮಾಡಿದ ತಕ್ಷಣ ಮೆಡಿಟೇಷನ್ ಕುತ್ಕೊಂಡು ಮಾಡಬಾರ್ದು. ಮೆಡಿಟೇಷನ್ಗೆ ಅಟ್ಲೀಸ್ಟ್ 2 hours ಗ್ಯಾಪ್ ಇರಬೇಕು ನಮ್ಮ ಊಟ ಆದ್ಮೇಲೆ. ಯಾಕಂದ್ರೆ ಮೆಡಿಟೇಷನ್ ಮಾಡಿದ ತಕ್ಷಣ, ಧ್ಯಾನ ಮಾಡಿದ ತಕ್ಷಣ ನಮ್ಮ ಬಾಡಿ ಸಖತ್ ಎನರ್ಜಿನ ತಗೊಳುತ್ತೆ. ಸೊ ಎನರ್ಜಿನ ತಗೊಂಡಾಗ ಏನಾಗತ್ತೆ, ಅದು ನಾವೇನ್ ಊಟ ಮಾಡಿರ್ತೀವಿ ಅಲ್ವಾ, ಅದೆಲ್ಲ ಆ ಎನರ್ಜಿಲೇ ಹೋಗ್ಬಿಡತ್ತೆ. ಹಾಗಾಗ್ಬಿಟ್ಟು ಮೆಡಿಟೇಷನ್ನ 2 hours ಆದ್ಮೇಲೆ ಮಾಡಿ. ಮತ್ತೆ ಮೆಡಿಟೇಷನ್ನು ಯಾರಿಗಾದ್ರೂ ರಾತ್ರಿ, ಯಾರೋ ನೆನ್ನೆ ಹೇಳಿದ್ರು ಒಬ್ರು, ರಾತ್ರಿ 3 ಗಂಟೆಗೆ ಎಚ್ಚರಿಕೆ ಆಗತ್ತೆ ಅಂತ. ಸೊ 3 ಗಂಟೆಲಿ ಎಚ್ಚರಿಕೆ ಆದಾಗ ನಿಮಗೆ ಯೂನಿವರ್ಸ್ ಮೆಸೇಜ್ ಕಳಿಸ್ತಾ ಇದೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನೀವು ಏನಾದರೂ ನಿಮ್ಮ ಮನಸ್ಸಿನ ಸಂಕಲ್ಪಗಳಿದ್ರೆ ಅದನ್ನ ಹೇಳ್ಕೊಂಡು ನೀವು ಹಾಗೆ ಯೋಗ ನಿದ್ರೆಗೆ ಹೋಗ್ಬೋದು. ಓಕೆನಾ? ಮತ್ತೆ ಈಗ ಎಷ್ಟು ಜನಕ್ಕೆ BP ಶುಗರ್ ಇದೆ ಇಲ್ಲಿ? ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾದ್ರೂ ಇದೆನಾ? ಯಾರಿಗೂ ಇಲ್ಲ. ವೆರಿ ಗುಡ್. ಎಸ್, ಮೆಡಿಟೇಷನ್ ಮಾಡೋದ್ರಿಂದ ನಾವು BP ಶುಗರ್ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಕೂಡ ಗುಣಪಡಿಸಬಹುದು. ಅಷ್ಟು ಶಕ್ತಿ ಇದೆ. ಅದು ಹೇಗೆ ಗುಣಪಡಿಸೋ ಶಕ್ತಿ ಧ್ಯಾನದಲ್ಲಿದೆ? ನಾವು ಬರೀ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಆಗ್ಬಿಡುತ್ತಾ ಅಂತ ಅನ್ನಿಸ್ತಿರ್ಬೋದು ಅಲ್ವಾ. ಸೊ ಆಗತ್ತೆ. ಯಾಕೆ ಅಂದ್ರೆ ನಾವು ಧ್ಯಾನಕ್ಕೆ ಕುತ್ಕೊಂಡು ನಮ್ಮ ಮನಸ್ಸನ್ನ ಶೂನ್ಯ ಸ್ಥಿತಿಗೆ ತಲುಪಿಸಿದಾಗ ನಮಗೆ ಯೂನಿವರ್ಸ್ ಇಂದ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ. ಆ ಕಾಸ್ಮಿಕ್ ಎನರ್ಜಿ ಎಲ್ಲಾ ಎನರ್ಜಿಗಳಿಗಿಂತ ಅತ್ಯುನ್ನತವಾದ ಎನರ್ಜಿ ಆಗತ್ತೆ. ಅದು ನಮ್ಮ ಬಾಡಿನಲ್ಲಿ ಅಣು ಅಣು ಕಣ ಕಣಗಳಿಗೆ ತಲುಪಿ ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಅದನ್ನ ಗುಣಪಡಿಸುವ ಶಕ್ತಿ ಆ ಕಾಸ್ಮಿಕ್ ಎನರ್ಜಿನಲ್ಲಿರುತ್ತೆ. ಹಾಗಾಗಿ ನಾವು ಮೆಡಿಟೇಷನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರೋ ಕಾಯಿಲೆಗಳಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಕಾಯಿಲೆಗಳನ್ನು ಕೂಡ ಅದು ಗುಣಪಡಿಸೋ ಶಕ್ತಿ ಇದೆ.
ಧ್ಯಾನಕ್ಕೆ ಗುಣಪಡಿಸೋ ಶಕ್ತಿ ಇದೆ. ಬರೀ ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿನ ಅಷ್ಟೇನಾ? ಅಲ್ಲ, ನಮ್ದು 7 ಶರೀರಗಳಿದೆ. ಆ 7 ಶರೀರಗಳನ್ನು ಕೂಡ ನಮ್ಮ ಈ ಧ್ಯಾನ ಗುಣಪಡಿಸುತ್ತೆ. ಬರೀ ಬರೀ ದೇಹ ಮನಸ್ಸು ಅಷ್ಟೇ ಅಲ್ಲ, ನಮ್ಮ ರಿಲೇಶನ್ಶಿಪ್ಪು, ಅದು ಅಲ್ಲದೆ ಮನಿ ಬ್ಲಾಕೇಜಸ್ಸು, ಅದಲ್ಲದೆ ನಾವು ಈ ಜನ್ಮದಲ್ಲಿ 20% ಕರ್ಮಗಳನ್ನ ಪಡ್ಕೊಂಡಿದ್ರೆ ಇನ್ನ 80% ನಮ್ಮ ಹಳೆಯ ಜನ್ಮದಲ್ಲಿ ನಾವು ತಗೊಂಡ್ ಬಂದಿರ್ತೀವಿ. ಸೊ ಅದನ್ನೆಲ್ಲ ಹೇಗ್ ಗುಣಪಡಿಸೋದು? ಈ ಧ್ಯಾನದಿಂದ ಮಾತ್ರ. ಧ್ಯಾನನ ಎಲ್ಲರೂ ಮಾಡಿ ಅಂದ್ರೆ ಯಾರು ಮಾಡಕ್ ಕೇಳಕ್ ರೆಡಿ ಇರಲ್ಲ. ಧ್ಯಾನನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಅವರ ಕರ್ಮಗಳನ್ನ ಕಳ್ಕೊಳ್ಳೋ ಸ್ಟೇಜಿಗೆ ಬಂದಿರ್ತಾರಲ್ವಾ ಆತ್ಮ, ಅವರು ಮಾತ್ರ ಧ್ಯಾನವನ್ನ ಮಾಡೋದಕ್ಕೆ ಸಾಧ್ಯ. ಅವರು ಮಾತ್ರ ಈ ಧ್ಯಾನನ ಮಾಡ್ಬೇಕು ಅಂತ ಅವ್ರ ಮನ್ಸಿಗೆ ಅನ್ಸುತ್ತೆ. ಎಲ್ಲರೂ ಕೂಡ ಈ ಧ್ಯಾನನ ಮಾಡಕ್ ಆಗಲ್ಲ. ಓಕೆ, ಸೊ ಫ್ರೆಂಡ್ಸ್, ಮೆಡಿಟೇಷನ್ ಹೇಗೆ ಮಾಡೋದು, ಮೆಡಿಟೇಷನ್ ಯಾಕೆ ಮಾಡಬೇಕು, ಮೆಡಿಟೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಇವಾಗ ಮೆಡಿಟೇಷನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಮಾಡ್ತಿರೋ ಧ್ಯಾನ ಆನಾಪಾನಸತಿ. ಸೊ ಆನಾ ಅಂದ್ರೆ ಇನ್ ಬ್ರೆತ್, ಪಾನ ಅಂದ್ರೆ ಔಟ್ ಬ್ರೆತ್. ಓಕೆ, ಸತಿ ಅಂದ್ರೆ ಆ 2 ಒಳ ಹೋಗುವ ಉಸಿರು, ಹೊರ ಹೋಗುವ ಉಸಿರಿನ ಮಧ್ಯದಲ್ಲಿ ಇರೋದನ್ನ ನಾವು ಸತಿ ಅಂತ ಕರಿತೀವಿ, ಆನಾಪಾನ ಸತಿ ಅಂತ ಕರಿತೀವಿ. ಓಕೆನಾ? ಸೊ ಈಗ ಎಷ್ಟು ಜನಕ್ಕೆ ಪೂಜೆ ಮಾಡೋದ್ರಿಂದ ಆನಂದ ಸಿಗುತ್ತೆ? ಯಾರಾದ್ರೂ ಹೇಳ್ತೀರಾ? ಪೂಜೆ ಮಾಡೋದ್ರಿಂದ ಎಷ್ಟು ಜನಕ್ಕೆ ಆನಂದ ಸಿಗುತ್ತೆ? ಪೂಜೆ ಮಾಡಿ ಏನ್ ಹೇಳ್ತೀವಿ ನಾವು? ದೇವ್ರ ಹತ್ರ ಕುತ್ಕೊಂಡು ನಂಗೆ ಅದ್ ಕೊಡು, ನನ್ಗೆ ಇದ್ ಕೊಡು, ನಂಗೆ ಅದ್ ಬೇಕು, ಇದ್ ಬೇಕು ಅಂತೆಲ್ಲ ಕೇಳ್ತೀವಿ ಅಲ್ವಾ? ಅವಾಗ ದೇವ್ರ ಏನ್ ಮಾಡ್ತಾನೆ? ಅದು ಒಂದ್ ನಂಬಿಕೆ ನಮ್ಗೆ, ನಾವು ದೇವ್ರ ಹತ್ರ ಕೇಳಿದ್ರೆ ದೇವ್ರ ನಮಗ್ ಕೊಡ್ತಾನೆ ಅಂತ ಅಲ್ವಾ? ಬಟ್ ಆದ್ರೆ ಧ್ಯಾನ ಮಾಡೋದ್ರಿಂದ ಪ್ರತಿಯೊಂದು ದೇವ್ರು ಮತ್ತೆ ಹೈಯರ್ ಮಾಸ್ಟರ್ಸು, ಆಸ್ಟ್ರಲ್ ಮಾಸ್ಟರ್ಸು ಎಲ್ಲರೂ ಕೂಡ ನಮ್ಮ ಹತ್ರನೇ ಬರ್ತಾರೆ ಮೆಡಿಟೇಷನ್ ಮಾಡುವಾಗ. ಸೊ ಹಾಗಾಗಿ ನಾವು ಮೆಡಿಟೇಷನ್ನ ಪೂಜೆಗಿಂತ ಜಾಸ್ತಿ ಮೆಡಿಟೇಷನ್ನ ಮಾಡಬೇಕು. ಓಕೆನಾ? ಪೂಜೆನ ಆಡಂಬರಕ್ಕೆ ಎಲ್ಲಾರ್ಗೂ ತೋರಿಸ್ಕೊಳಕ್ಕೋಸ್ಕರ ಅಲ್ಲ, ನಮ್ಮ ಮನಸ್ಸಿನ ಖುಷಿಗೆ ಮಾಡಿದ್ರೆ ಸಾಕು. ಸೊ ಪೂಜೆ ಮಾಡೋದ್ರಿಂದ ಒಂದು ನಂಬಿಕೆಯಿಂದ ದೇವ್ರು ಕೊಡ್ತಾನೆ ಅಂತ ಹೇಳ್ಬಿಟ್ಟು, ದೇವ್ರು ಕೊಟ್ರೆ ಖುಷಿ ಪಡ್ತೀವಿ, ದೇವ್ರು ಕೊಟ್ಟಿಲ್ಲ ಅಂದ್ರೆ ದೇವ್ರನ್ನ ಬೈಕೋತೀವಿ ಅಲ್ವಾ? ಸೊ ಹಾಗಾಗಿ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ದೇವ್ರೇ ನಮ್ಮ ಹತ್ರ ಬರ್ತಾನೆ. ಆಮೇಲೆ ಆ ದೇವ್ರು ನಾವೇನೇನ್ ಕೇಳ್ಬೇಕು ಅಂತಿದೀವೋ ಅದನ್ನ ಡೈರೆಕ್ಟ್ ಆಗಿ ದೇವ್ರ ಹತ್ರನೇ ಕೇಳ್ಕೋಬಹುದು. ಹಾಗಾಗಿ ಧ್ಯಾನವನ್ನ ಹೆಚ್ಚು ಹೆಚ್ಚು ಮಾಡಿ ಮತ್ತೆ ಬೇರೆಯವ್ರಿಗೂ ಧ್ಯಾನವನ್ನ ಹೇಳ್ಕೊಡಿ. ಓಕೆನಾ? ಎಸ್ ಮಾಸ್ಟರ್ಸ್. ಮತ್ತೆ ಇನ್ನೇನ್ ಹೇಳ್ಬೇಕು ಅಂತಿದೆ ಅಂದ್ರೆ, ಎಸ್, ಧ್ಯಾನದಿಂದ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗತ್ತೆ. ಮತ್ತೆ ನಮ್ಮ ಸುತ್ತಮುತ್ತ ಇರೋರು ಕೂಡ ನಮ್ಮ ಜೊತೆ ಪಾಸಿಟಿವ್ ಆಗಿರ್ತಾರೆ. ಧ್ಯಾನ ಮಾಡೋದ್ರಿಂದ ನಮ್ಮನ್ನ ನಾವು ಪ್ರೀತಿಯಿಂದ ಖುಷಿಯಿಂದ ಇಟ್ಕೋಬೇಕು ಅಂತ ಅನ್ಕೋತೀವಿ. ಅಷ್ಟೇ ಅಲ್ಲದೆ ಬೇರೆಯವರು ಕೂಡ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಧ್ಯಾನವನ್ನ ಮಾಡಿ. ಎಷ್ಟು ಜನಕ್ಕೆ ಬುಕ್ಸ್ ಓದೋ ಅಭ್ಯಾಸ ಇದೆ ಇಲ್ಲಿ? ಯಾರಾದ್ರೂ ಬುಕ್ಸ್ ಓದ್ತೀರಾ? ಥಮ್ಸ್ ಅಪ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ. ರಾಜೇಶ್ವರಿ ಮ್ಯಾಮ್ ಸೂಪರ್. ಮತ್ತೆ ಶಶಿಕಲಾ ಮ್ಯಾಮ್ ನೈಸ್. ಲೀಲಾ ಮ್ಯಾಮ್ ಓಕೆ ಸೂಪರ್. ಸುಮ್ನೆ ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಶೈಲಜಾ ಮ್ಯಾಮ್ ನೈಸ್. ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಿಂತ ಬುಕ್ಗಳನ್ನ ಇಟ್ಕೊಂಡು, ಲೀಲಾ ಮ್ಯಾಮ್ ಗುಡ್, ಬುಕ್ಗಳನ್ನ ಇಟ್ಕೊಂಡು ಬುಕ್ಸ್ನ ಓದಿದ್ರೆ ನಮಗೆ ಒಂದಷ್ಟು ನಾಲೆಡ್ಜ್ ಬರುತ್ತೆ. ಅದು ಅಲ್ಲದೆ ನಾವು ಬೇರೆಯವ್ರಿಗೂ ಕೂಡ ಆ ನಾಲೆಡ್ಜ್ನ ಸ್ಪ್ರೆಡ್ ಮಾಡ್ಬೋದು. ರೈಟ್ ಫ್ರೆಂಡ್ಸ್? ಎಸ್, ಎಲ್ಲರೂ ಒಂದ್ಸಲ ನಿಮ್ಮ ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ ನೋಡೋಣ. ನಮ್ಗೆ ನಿಮ್ ಫೇಸ್ನ ನೋಡ್ಬೇಕು ಅನ್ನಿಸ್ತಿದೆ.
ಏನ್ ಗೊತ್ತಾ, ನಾವು ಒಬ್ರನ್ನ ಒಬ್ರು ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡೋದ್ರಿಂದ ಒಬ್ರಿಂದ ಇನ್ನೊಬ್ರಿಗೆ ಎನರ್ಜಿನ ಪಾಸ್ ಮಾಡೋ ಹಾಗಾಗತ್ತೆ. ಓಕೆ, ಸೊ ಎಸ್, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನೆನ್ನೆ ನಾನು ತೆರೆದ ಕಣ್ಣಿನ ಧ್ಯಾನ ಮಾಡಿಸಿದೆ, ಓಪನ್ ಐ ಮೆಡಿಟೇಷನ್ ಅಲ್ವಾ. ಅದ್ ಏನಕ್ಕೆ ಅಂತ ಹೇಳಿದ್ರೆ, ನಾವ್ ಈ ತರ ಒಬ್ಬರನ್ನ ಒಬ್ರು ನೋಡ್ಕೊಂಡು ಓಪನ್ ಐಯಿಂದ ಮೆಡಿಟೇಷನ್ ಮಾಡೋದ್ರಿಂದ ಒಬ್ಬರ ಎನರ್ಜಿ, ಒಬ್ಬರಲ್ಲಿರೋ ಪಾಸಿಟಿವ್, ಯಾಕಂದ್ರೆ ನಾವು ಧ್ಯಾನಕ್ಕೆ ಕೂತಿದೀವಿ ಅಂದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಮೈಂಡ್ ಅಲ್ಲೇ ಇರ್ತೀವಿ. ಸೊ ಒಬ್ಬರ ಎನರ್ಜಿ ಇನ್ನೊಬ್ರು ಶೇರ್ ಮಾಡ್ಬೋದು. ಸೊ ಹಾಗಾಗಿ ನನ್ ಯಾವಾಗ್ಲೂ ಕ್ಯಾಮ್ರಾನ ಆದಷ್ಟು ಓಪನ್ ಇಟ್ಕೊಳ್ಳಿ, ಅಂದ್ರೆ ಕ್ಯಾಮ್ರಾನ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಲಾಂಜಲಿ ಮ್ಯಾಮ್, ನೋ ಪ್ರಾಬ್ಲಮ್. ಓಕೆ ಫ್ರೆಂಡ್ಸ್, ಎಲ್ಲರೂ ಇವಾಗ ಧ್ಯಾನಕ್ಕೆ ಕುತ್ಕೊಳ್ಳೋಣ. ಧ್ಯಾನ ಹೇಗೆ ಮಾಡೋದು ಅಂದ್ರೆ, ನಾನು ನಿನ್ನೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ನಿಮ್ಮ ಕೈಗಳನ್ನ ಹೀಗೆ ಕ್ಲಾಸ್ ಮಾಡಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಚೇರ್ ಮೇಲಾದ್ರೂ ಕುತ್ಕೋಬಹುದು, ಇಲ್ಲ ನೀವು ನೆಲದ ಮೇಲಾದ್ರೂ ಕುತ್ಕೋಬಹುದು. ಚೇರ್ ಮೇಲಾದ್ರೂ ಕುತ್ಕೊಳ್ಳಿ, ಇಲ್ಲ ನೆಲದ ಮೇಲಾದ್ರೂ ಕುತ್ಕೊಳ್ಳಿ. ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ. ಓಕೆ, ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗಿದೆ ಅನ್ಸಿದ್ರೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಯಾವುದೇ ಆಲೋಚನೆಗಳು ಬೇಡ. ಇನ್ನ 23 ಮಿನಿಟ್ಸ್ ಇದೆ. ಇನ್ನು ಅನದರ್ 15 ಮಿನಿಟ್ಸ್ ನಾವು ಮೆಡಿಟೇಷನ್ ನ ಮಾಡೋಣ. 15 to 20 ಮಿನಿಟ್ಸ್. ಓಕೆ, ಮ್ಯೂಸಿಕ್ ಕೇಳಿಸ್ತಿದೆ ಅಲ್ವಾ? ಯಾರಾದ್ರೂ ಕನ್ಫರ್ಮ್ ಮಾಡಿ. ಥಮ್ಸ್ ಅಪ್ ಮಾಡಿ, ಇಲ್ಲಾಂದ್ರೆ ಹ್ಯಾಂಡ್. ಎಸ್, ಇಲ್ಲ ಇಲ್ಲ ಅಕ್ಕ. ಕೇಳಿಸ್ತಾ ಇಲ್ಲ, ಕೇಳಿಸ್ತಿಲ್ಲ. ಈಗ ಇಲ್ಲ ಕೇಳಿಸ್ತಾ ಇಲ್ಲ ಮ್ಯಾಮ್. ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಾ. ಓಕೆ, ನೈಸ್. ಎಲ್ಲರೂ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಹೇಮಾ ಅಕ್ಕ, ಕ್ಯಾಮ್ರಾ ಅಡ್ಜಸ್ಟ್ ಮಾಡಿ ಇಟ್ಬಿಡಿ ಅಲ್ಲಿ. Comfortable. Eyes close. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಫೀಲ್ ಆಗಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ನಿಮ್ಮ ಹೋಲ್ ಬಾಡಿ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡಿ. ಇನ್ನೊಂದು ದೀರ್ಘ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡಿ.
ಹಾಗೆ ನಿಮ್ಮ ಸಹಜವಾದ ಉಸಿರನ್ನ ಗಮನಿಸಿ. ನಿಮ್ಮ ಬಾಡಿನಲ್ಲಿ ಎಲ್ಲಾದ್ರೂ ಸ್ಟ್ರೆಸ್ ಫೀಲ್ ಆಗ್ತಿದ್ರೆ ನಿಮ್ಮ ಪ್ರತಿ ಉಸಿರಿನ ಮೂಲಕ ಅದು ಆಚೆ ಹೋಗ್ತಿದೆ ಅಂತ ಫೀಲ್ ಆಗಿ. ಯಾವುದರ ಆಲೋಚನೆಯು ಬೇಡ. ಉಸಿರಿನೊಂದಿಗೆ ಉಸಿರಾಗಿರಿ. ಅಬ್ಸರ್ವ್ ಮಾಡಿ. ಒಳ ಉಸಿರು ಹೋಗುವಾಗ ತಣ್ಣನೆಯ ಅನುಭವ, ಹೊರ ಉಸಿರು ಬರುವಾಗ ಬೆಚ್ಚಗಿನ ಅನುಭವ ಗಮನಿಸಿ. ನಿಮ್ಮ ತಲೆಯಿಂದ ಕಾಲು ಬೆರಳಿನವರೆಗೂ ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ. ನಿಮ್ಮ ಪ್ರತಿ ಒಳ ಹೋಗುವ ಉಸಿರು ನಿಮ್ಮ ದೇಹದ ಅಣು ಅಣು ಕಣ ಕಣಗಳಿಗೆ ಎನರ್ಜಿನ ಕೊಡ್ತಿದೆ. ಫೀಲ್ ಮಾಡಿ. ಹಾಗೆ ನಿಮ್ಮ ಪ್ರತಿ ಹೊರ ಹೋಗುವ ಉಸಿರು ನಿಮ್ಮ ದೇಹದಲ್ಲಿರುವ ಬ್ಲಾಕೇಜಸ್ನ, ನೆಗೆಟಿವ್ ಎಮೋಷನ್ಸ್ನ, ನೆಗೆಟಿವ್ ಫೀಲಿಂಗ್ಸ್ನ ಆಚೆ ಆಗ್ತಾ ಇದೆ. ಫೀಲ್ ಮಾಡಿ. ಯಾವುದರ ಆಲೋಚನೆಯೂ ಬೇಡ.
ಮುಖದಲ್ಲಿ ಮುಗುಳ್ನಗೆ ಇರಲಿ. ನೋಡಿ, ನಿಮ್ಮ ಸಹಸ್ರಾರ ಚಕ್ರ ಅಂದ್ರೆ ನಿಮ್ಮ ತಲೆಯಿಂದ ಆ ಕಾಸ್ಮಿಕ್ ಎನರ್ಜಿ ನಿಮ್ಮ ಬಾಡಿಯ ಒಳಗೆ ತಲುಪ್ತಾ ಇದೆ. ನಿಮ್ಮ ತಲೆಯ ಮೇಲೆ ಒಂದು ರೀತಿಯ ವೈಬ್ರೇಷನ್ ಆಗ್ತಿದೆ. ಆ ಕಾಸ್ಮಿಕ್ ಎನರ್ಜಿಗೆ ಹೇಳ್ಕೊಳ್ಳಿ, ನನ್ನ ದೇಹವನ್ನ ಪಾಸಿಟಿವ್ ಎನರ್ಜಿಯಿಂದ ತುಂಬಿಸಿ. ಅಲ್ಲಿ ಯಾವುದಾದರೂ ಬ್ಲಾಕೇಜಸ್ ಅಥವಾ ನನ್ನ ದೇಹದಲ್ಲಿ ಯಾವುದಾದರೂ ತೊಂದರೆಗಳಿದ್ರೆ ಅದೆಲ್ಲವುಗಳು ಕೂಡ ಈಗಲೇ ನನ್ನ ದೇಹದಿಂದ ಆಚೆ ಬಂದು ಜ್ಞಾನದ ಚಿಲುಮೆಗಳಾಗಿ ಯೂನಿವರ್ಸ್ನ ತಲುಪಲಿ ಅಂತ ಕೇಳ್ಕೊಳ್ಳಿ. ಹಾಗೆ ನಿಮ್ಮ ದೇಹದಿಂದ ಕಪ್ಪು ಸ್ಮೋಕ್ ಹೊಗೆ ಆಚೆ ಬರ್ತಾ ಇದೆ. ಅದು ಬ್ಲಾಕೇಜಸ್. ವಿಜುವಲೈಸ್ ಮಾಡಿ. ಆ ಬ್ಲಾಕೇಜಸ್ನೆಲ್ಲ ರಿಲೀಸ್ ಮಾಡಿ. ರಿಸೀವ್ ಮಾಡಿ ಕಾಸ್ಮಿಕ್ ಎನರ್ಜಿನ ಆನಂದದಿಂದ, ಖುಷಿಯಿಂದ, ಸಂಭ್ರಮದಿಂದ. ಮುಖದಲ್ಲಿ ನಗುವಿನಿಂದ ರಿಸೀವ್ ಮಾಡಿ. Another 2 minutes, masters. ಯಾರು ಕಣ್ಣುಗಳನ್ನ ಬಿಡಬೇಡಿ. ಅಲ್ಟಿಮೇಟ್ ಎನರ್ಜಿನ ನಾವು ರಿಸೀವ್ ಮಾಡ್ತಾ ಇದ್ದೀವಿ. ಇನ್ನೊಮ್ಮೆ ಹೇಳಿಕೊಳ್ಳಿ. ಅಂದ್ರೆ ನಿಮ್ಮ ದೇಹದಲ್ಲಿ ಯಾವ್ದಾದ್ರೂ ಭಾಗದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಆ ಭಾಗನ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಳ್ಳಿ. ಈ ನನ್ನ ದೇಹದ ಈ ಭಾಗದಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಎಲ್ಲ ನನ್ನ ಪ್ರತಿ ಹೊರ ಉಸಿರಿನ ಮೂಲಕ ಈ ಕೂಡಲೇ ನನ್ನ ದೇಹದಿಂದ ತೊಲಗಿ ಜ್ಞಾನದ ಚಿಲುಮೆಗಳಾಗಿ ಈ ಯೂನಿವರ್ಸ್ನ ಸೇರ್ಕೊಳ್ಳಿ ಅಂತ. ನಮ್ಮ ಬ್ಲಾಕೇಜಸ್ನ ಯೂನಿವರ್ಸ್ಗೆ ಹಾಗೆ ತಲುಪಿಸಬಾರ್ದು. ಅದು ಒಂದು ಜ್ಞಾನದ ಚಿಲುಮೆಯಾಗಿ ತಲುಪಬೇಕು.
ಸೊ ಹಾಗಂತ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಇನ್ನ 1 minute. ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಗೆ ಬನ್ನಿ. ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನಮ್ಮ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ, ಮನಸ್ಸಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಧ್ಯಾನವನ್ನ ಮುಗಿಸೋಣ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನ ನೋಡ್ತಾ ಸಹಜ ಸ್ಥಿತಿಗೆ ಬನ್ನಿ. ಒಂದು ದೊಡ್ಡ ಕ್ಲಾಪ್ ಮಾಡಿ ಧ್ಯಾನಕ್ಕೆ. ಎಸ್, ವೆರಿ ಗುಡ್. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀರಾ? ಇನ್ನು 8 minutes ಇದೆ. ಅಷ್ಟರಲ್ಲಿ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಗ್ ಫೀಲ್ ಆಯ್ತು ಮೆಡಿಟೇಷನ್ ಅಂತ? ನೀವಷ್ಟೇ ಮೆಡಿಟೇಷನ್ ಮಾಡೋದಲ್ಲ, ಬೇರೆಯವ್ರಿಗೂ ಕೂಡ ಮೆಡಿಟೇಷನ್ ನ ಹೇಳ್ಕೊಡ್ಬೇಕು. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ನೈಸ್ ಮ್ಯಾಮ್, ಥ್ಯಾಂಕ್ ಯು. ಕಣ್ ಬಿಡಕ್ಕೆ ಆಗ್ತಾ ಇಲ್ಲ, ತುಂಬಾ ಡೀಪ್ ಆಗಿ ಇನ್ನೂ ಸಖತ್ ಸ್ವಲ್ಪ ಎನರ್ಜಿ ಹೊತ್ತು ಫ್ಲೋ ಆಗ್ತಿತ್ತಲ್ವಾ? ಎಸ್, ಇನ್ನೂ ದಟ್ ಸ್ವಲ್ಪ ಈಸ್ ದ ಪವರ್ ಆಫ್ ಗ್ರೂಪ್ ಮೆಡಿಟೇಷನ್. ಅದಕ್ಕೆ ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ನಾವು ಗ್ರೂಪ್ ಮೆಡಿಟೇಷನ್ ಮಾಡಬೇಕು. ಕಣ್ಣಲ್ಲಿ ನೀರ್ ಬಂತಂತೆ ಸುಮಾ ಮ್ಯಾಮ್ಗೆ. ನೈಸ್ ಎಕ್ಸ್ಪೀರಿಯನ್ಸ್ ಸುಮಾ ಮ್ಯಾಮ್. ನಾವು ಆ ಡಿವೈನ್ ಎನರ್ಜಿಗೆ ಕನೆಕ್ಟ್ ಆದಾಗ ನಮ್ಮಲ್ಲಿ ಬ್ಲಾಕೇಜಸ್ ರಿಲೀಸ್ ಆಗ್ತಾ ಇರತ್ತಲ್ವಾ, ಅವಾಗ ಏನಾಗುತ್ತೆ, ಕಣ್ಣಲ್ಲಿ ನೀರ್ ಬರುತ್ತೆ, ನಮ್ಮ ಬಾಡಿ ಎಲ್ಲ ಫುಲ್ ವೈಬ್ರೇಟ್ ಆಗತ್ತೆ. ಈ ತರ ಎಲ್ಲ ಫೀಲ್ ಆಗತ್ತೆ. ಆಮೇಲೆ ನಮ್ ದೇಹ ವೆಯ್ಟ್ ಆಗೋ ತರ ಫೀಲ್ ಆಗತ್ತೆ, ಇಲ್ಲ ಹಗುರ ಆಗೋ ತರ ಫೀಲ್ ಆಗತ್ತೆ. ಈ ತರ ಎಲ್ಲ ಫೀಲ್ ಆಗತ್ತೆ. ಮತ್ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ನೀವ್ ಹೇಳ್ದಂಗೆ ಬಾಡಿ ವೈಬ್ರೇಟ್ ಆಯ್ತು. ಹಾ, ವೈಬ್ರೇಷನ್ ಆಗತ್ತೆ. ಯಾಕಂದ್ರೆ ಕಾಸ್ಮಿಕ್ ಎನರ್ಜಿನ ಪಡ್ಕೋತಾ ಇರುತ್ತಲ್ಲ ದೇಹ, ಹಾಗಾಗಿ. ಹ್ಮ್ ಹೇಮಾ ಅಕ್ಕ ಫೈನಲಿ ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಇವತ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಕ್ಕ. ನಂಗೆ ಕಾಲ್ ನೋವಿತ್ತು, ಹಾ, ಇವಾಗ ಸ್ವಲ್ಪ ಆರಾಮ ಇದೆ. ಸೂಪರ್. ಅದೇ ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲ ಪೇಯ್ನು ಕೂಡ ನಾವು ರಿಲೀಸ್ ಮಾಡ್ಬೋದು. ನಾಟ್ ಓನ್ಲಿ ಫಿಸಿಕಲ್ ಬಾಡಿ, ಮೆಂಟಲ್ ಅಲ್ಲಿರೋ, ನಮ್ಮ ಮೈಂಡ್ ಅಲ್ಲಿರೋ ಪೇಯ್ನು ಕೂಡ ನಾವು ರಿಲೀಸ್ ಮಾಡ್ಬೋದು ಆದಷ್ಟು ಬೇಗ. ಎಸ್, ಮೆಂಟಲ್ ಪೈನ್ ಇದು ಪೈನ್ ಮ್ಯೂಸಿಕ್ ಬಾಡಿ ಪೈನ್ ಎಲ್ಲ ಹೋದಂಗೆನೆ. ಹೌದು. ಮ್ಯೂಸಿಕ್ ಕೇಳಿಸಿಲ್ಲ ಇವತ್ತು. ಹೌದಾ? ಅದ್ ನಾನ್ ಮ್ಯೂಸಿಕ್ ಸೆಟ್ಟಿಂಗ್ಸ್ ಅಲ್ಲಿ ನೋಡ್ತೀನಿ. ನನ್ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ದೆ, ಇಲ್ಲಿ ನನ್ನ ಸಿಸ್ಟಮ್ ಅಲ್ಲಿ ಯಾಕೋ ಪ್ಲೇ ಮಾಡಕ್ ಆಗ್ಲಿಲ್ಲ. ನಾಳೆ ರೆಡಿ ಮಾಡ್ತೀನಿ. ಓಕೆ, ಮತ್ ಯಾರಾದ್ರೂ ಹೇಳ್ತೀರಾ? ನಿಮ್ ವಾಯ್ಸ್ ಚೆನ್ನಾಗಿದೆ. ನೀವು ಮೆಡಿಟೇಷನ್ ಮಧ್ಯೆ ನಿಮ್ ವಾಯ್ಸ್ ತುಂಬಾ ಚೇಂಜ್ ಆಗೋಗುತ್ತಲ್ಲ, ಡೀಪ್ ಆಗಿ ಹೋಗ್ತೀವಿ. ಮೈಂಡ್ ಫುಲ್ ವಾಯ್ಸ್ ಚೇಂಜ್ ಆಗತ್ತೆ ನನ್. ಯಾರಾದ್ರೂ ಒಬ್ರು ಮಾಸ್ಟರ್ ನನ್ನಲ್ಲಿ ವಾಕಿನ್ ಆಗ್ಬಿಡ್ತಾರೆ ಅನ್ಸುತ್ತೆ ಮೆಡಿಟೇಷನ್ ಗೈಡ್ ಮಾಡಕ್. ಸೊ ನನ್ ವಾಯ್ಸ್ ಚೇಂಜ್ ಆಗತ್ತೆ. ಹೌದು, ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅವಾಗ ಮ್ಯೂಸಿಕ್ ಗಿಂತ ಈ ತರ ಅವಾಗ ಕೇಳ್ತಾ ಇದ್ರೆ ನಮಗೆ ಇನ್ನೂ ಹೈ ಆಗಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೇನೋ ಅಂತ ಅನ್ಸುತ್ತೆ. ಓಕೆ, ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ meditation. ಯು. ದಿನ ಹೀಗೆ ಜಾಯ್ನ್ ಆಗಿ, ನಾಳೆ ಇನ್ನ ಸೂಪರ್ ಆಗಿರೋ ಮೆಡಿಟೇಷನ್ ಜೊತೆ ಬರ್ತೀನಿ. ಇವಾಗ ನಾವು ನಮ್ಮ ಲೈಫಲ್ಲಿ ನಮ್ಮ ಕೆರಿಯರು, ಮತ್ತೆ ಫ್ಯಾಮಿಲಿ, ರಿಲೇಶನ್ಶಿಪ್ಪು, ಮನಿ ಬ್ಲಾಕೇಜಸ್ಸು,
ಇದೆಲ್ಲ ಇರುತ್ತೆ ಅಲ್ವಾ, ಇದರಲ್ಲಿ ಬರೀ ಆ, ನಮ್ಮದೇ ಅಲ್ಲ, ನಮ್ಮ ಪೂರ್ವಿಕರಿಂದನೂ ಕೂಡ ಬಂದಿರುತ್ತೆ. ಅದು ಹೇಗ್ ಬಂದಿರುತ್ತೆ, ಯಾಕೆ ಬಂದಿರುತ್ತೆ, ಅದನ್ನ ಹೇಗೆ ನಾವು ಮೆಡಿಟೇಷನ್ ಇಂದ ಹೋಗಿಸ್ಕೋಬಹುದು ಅಂತ ನಾಳೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ದಿರಾ ಮೆಡಿಟೇಷನ್ಗೆ ಜಾಯ್ನ್ ಆಗಿ, ಓಕೆ? ಇನ್ನ ಓಕೆ 5 ಮಿನಿಟ್ಸ್ ಇದೆ. ಯಾರಾದ್ರೂ ಏನಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಅಥವಾ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಲೀಲಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಾದ್ರೂ ಹೇಳ್ತೀರಾ? ಎಸ್ ನ- ಮ್ಯಾಮ್. ಆ? ಹಲೋ. ಮೈಂಡ್ ಫುಲ್ ರಿಲೀಫ್ ಅನ್ಸಿತ್ತು ಮೇಡಮ್. ಮತ್ತೆ ಇದು ಬಾಡಿ ಕೂಡ ಹಗುರ ಅನ್ಸಿತ್ತು ಮೇಡಮ್. ಹಾ, ಲೈಟ್ ಫೀಲ್ ಆಗುತ್ತೆ. ಅಂದ್ರೆ ನಿಮ್ಮ ಹಾ ಧ್ಯಾನ ಸರಿಯಾಗಿ ಆಗ್ತಾ ಇದೆ. ಹಾ ಮೇಡಮ್. ನಾಗು ಅಮ್ಮನೂ ಜಾಯ್ನ್ ಡೈಲಿ ಆಗಿದ್ದೀರಾ? ಡೈಲಿ ಏನ್ ಬೆಳಗ್ಗೆ ಸಾಯಂಕಾಲ ಮಾಡ್ಬೇಕಾ ಮೇಡಮ್, ಇದು ಹೇಗೆ? ನೀವ್ ಯಾವಾಗ ಫ್ರೀ ಇರ್ತೀರೋ ಅವಾಗ, ಓಕೆ. ನಿಮ್ಮ ಫ್ರೀ ಟೈಮ್ ಅಲ್ಲಿ ಅವಾಗ್ಲೇ ಮಾಡ್ಬೇಕು ಇವಾಗ್ಲೇ ಮಾಡ್ಬೇಕು ಅಂತ ಏನೂ ಇಲ್ಲ. ಧ್ಯಾನಕ್ಕೆ ನಾವು ಯಾವಾಗ ಸಿದ್ಧ ಆಗಿದ್ದೀವಿ ಅವಾಗ ಮಾಡಿದ್ರೆ ಸಾಕು. ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಅನುರಾಧ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಖುಷಿ ಆಗತ್ತೆ ನನ್ಗೆ. ನೀವು ಬರೀ ಮೆಸೇಜ್ ಮಾಡಿದ್ರೆ ಅನುರಾಧ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ ಲಾಸ್ಟ್ 3 minutes ಇದೆ. ಒಬ್ರೇ ಮಾಡೋದಕ್ಕೆ ಅಷ್ಟೊಂದು ಏನು ಅನಿಸ್ತಾ ಇರ್ಲಿಲ್ಲ. ಒಬ್ರೇ ಮಾಡೋದ್ರಿಂದ, ನಿಮ್ ಜೊತೆ ಮಾಡೋದ್ರಿಂದ ಅದು ಸ್ವಲ್ಪ ಫೀಲ್ ಆಗ್ತಾ ಇದೆ. ಹೌದು ಆ ಹೌದು ಎನರ್ಜಿ ಸಿಗ್ತಾ ಇದೆ. ಹೌದು. ಸೊ ಹಾಗಾಗಿ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ ನಾವು ಒಬ್ರೇ ಮಾಡೋ ಧ್ಯಾನಕ್ಕಿಂತ 3 ಪಟ್ಟು ಅದು ಎನರ್ಜಿ ಜಾಸ್ತಿ ಇರತ್ತೆ. ಅದೇ ಅಲೋನ್ ಮಾಡೋವಾಗ ಏನಷ್ಟು ಫೀಲ್ ಏನು ಅನ್ನಿಸ್ತಾ ಇರ್ಲಿಲ್ಲ ನಮ್ಗೆ. ಅನ್ಸುತ್ತೆ, ನಾವು ಯಾವಾಗ ನಮ್ ಬ್ರೆತ್ ಜೊತೆ ಕನೆಕ್ಟ್ ಆಗ್ಬಿಡ್ತೀವಿ ಅವಾಗ ಅದು ಅನ್ಸುತ್ತೆ. ಆದ್ರೆ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡಿದ್ರೆ 3 ಪಟ್ಟು ಜಾಸ್ತಿ ಆಗತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಮ್ಯಾಮ್. ಫ್ರೀ ಆಗಿರುವಾಗೆಲ್ಲ ಕುತ್ಕೊಂಡು ಮೆಡಿಟೇಷನ್ ಮಾಡಿ. 3 hours ಕುತ್ಕೊಂಡು ಮೆಡಿಟೇಷನ್ ಮಾಡೋರಿದ್ದಾರೆ, 2 hours ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡೋರಿದ್ದಾರೆ. ಹಾ, ಫ್ರೀ ಟೈಮಲ್ಲಿ ಸಿಕ್ಕಿದಾಗ ಆದಷ್ಟು ಮೆಡಿಟೇಷನ್ ಮಾಡಿದ್ರೆ ನಮ್ಮ ಮನಸ್ಸನ್ನ ದೇಹವನ್ನ ನಾವು ಆರಾಮಾಗಿ ಖುಷಿಯಾಗಿ ಇಟ್ಕೋಬಹುದು, ಯಾವಾಗ್ಲೂ ಎನರ್ಜೆಟಿಕ್ ಆಗಿ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ದೀಕ್ಷಾ ಮ್ಯಾಮ್. ಹಾ, ಯಾರು? ಅನುರಾಧ ಮಾಮ? ಯಾರು ಕರ್ದಿದ್ ನನ್ನ? ಶಶಿಕಲಾ ಮ್ಯಾಮ್? ಯಾರು ನನ್ನ ಕರ್ದಿದ್ದು? ಏನಾದ್ರೂ ಹೇಳಕ್ಕಿದ್ಯಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ದಿನ ಹೀಗೆ ಜಾಯ್ನ್ ಆಗ್ತಾ ಇರಿ, ಮಿಸ್ ಮಾಡಬೇಡಿ. ಮೋಸ್ಟ್ಲಿ ನಾಳೆ ನನ್ಗೆ ಆಫೀಸ್ ಇರೋದ್ರಿಂದ 7:15 ಸ್ಟಾರ್ಟ್ ಮಾಡ್ತೀನಿ. ಸೊ ಜಾಯ್ನ್ ಆಗಿ 7:15ಗೆ, ಓಕೆ? ಮಿಸ್ ಮಾಡಬೇಡಿ. 21 days ನಾವು ಕಂಪ್ಲೀಟ್ ಮಾಡಬೇಕು ಚಾಲೆಂಜ್ನ, ಓಕೆ? ಎಸ್, ಯಾ, ಸೂಪರ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಕ್ಕ ಫಾರ್ ದ ಬಿಗ್ ಸ್ಮೈಲ್. Okay, bye. Thank you so much.